ಉಪಚುನಾವಣೆಯನ್ನ ಗೆದ್ದ ಖುಷಿಯಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರದ ಮಟ್ಟಿಗೆ ಸರ್ಜರಿಯನ್ನ ಮಾಡುತ್ತಾ ಅನ್ನುವಂತಹ ಕುತೂಹಲ ಸದ್ಯಕ್ಕಿದೆ. ಕಾರಣ ಅಂತಹ ಬೆಳವಣಿಗೆ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಸಿದ್ದರಾಮಯ್ಯ ಅವರ ಸಂಪುಟಕ್ಕೆ ಸರ್ಜರಿ ಆಗೋದು ಹಾಗಾದ್ರೆ ಫಿಕ್ಸ್ ಸನ್ನಿಹಿತವಾಗಿದೆಯಾ ಕಾಲ ಅನ್ನೋದು ಚರ್ಚೆಗೆ ಬರ್ತಾ ಇದೆ. ನಾಳೆ ಸಂಜೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಅವರು ಪಯಣವನ್ನ ಬೆಳೆಸ್ತಾ ಇದ್ದಾರೆ. ಈಗಾಗಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಕ್ಯಾಬಿನೆಟ್ ಮತ್ತು ನಿಗಮ ಮಂಡಳಿ ರಚನೆ ಸಂಬಂಧ ಮಹತ್ವದ ಚರ್ಚೆಗಳು ದೆಹಲಿಯ ದೊರೆಗಳ ಜೊತೆಗೆ ರಾಜ್ಯ ನಾಯಕರು ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಶುಕ್ರವಾರ ಡಿಸಿಎಂ ಮತ್ತು ಸಿಎಂ ಒಟ್ಟಾಗಿ ಹೈಕಮಾಂಡ್ ಭೇಟಿಗೆ ಮುಹೂರ್ತ ಫಿಕ್ಸ್ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಶುಕ್ರವಾರ ಬಹಳ ಇಂಪಾರ್ಟೆಂಟ್ ಮೀಟಿಂಗು. ಹಲವು ಶಾಸಕರಿಗೆ ಮಂತ್ರಿ ಆಗುವಂತಹ ಕನಸು ಚಿಗುರೊಡಿತಾ ಇದ್ರೆ ಹಲವು ಸಚಿವರಿಗೆ ಟೆನ್ಷನ್ ಶುರುವಾಗ್ತಾ ಇದೆ. ಸೊ ಯಾರಿಗೆ ವರವಾಗುತ್ತೆ ಈ ಮೀಟಿಂಗ್ ಅನ್ನೋದು ಇಂಪಾರ್ಟೆನ್ಸ್ ನ ಕಾಯ್ದುಕೊಳ್ತಾ ಇದೆ. 2 ದಿನಗಳ ಕಾಲ ದೆಹಲಿ ಪ್ರವಾಸವನ್ನ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಕೈಗೊಳ್ತಾ ಇದ್ದಾರೆ. ಹಾಗೆ ನೋಡೋದಕ್ಕೆ ಹೋದ್ರೆ ಸಂಪುಟ ಪುನರ್ರಚನೆ ವಿಸ್ತರಣೆ ಅನ್ನೋ ವಿಚಾರಗಳು ಈಗ ಬಂದಿದ್ದಲ್ಲ ಚರ್ಚೆಗೆ. ಲೋಕಸಭಾ ಚುನಾವಣೆ ಆದ ನಂತರ ಕೂಡ ಬಹಳ ಚರ್ಚೆಯಲ್ಲಿತ್ತು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಕೂಡ ಚರ್ಚೆಗಳು ಆಗ್ತಾ ಇದೆ. ಮುಂದಿನ ವರ್ಷದಷ್ಟೊತ್ತಿಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ಆಗೋ ಸಾಧ್ಯತೆ ಇದೆಯಂತೆ. ಇಷ್ಟು ಮಾತ್ರ ಅಲ್ಲ, ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿಚಾರದಲ್ಲೂ ಕೂಡ ಬಹಳ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡುತ್ತೆ. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬಿಟ್ಟು ಕೊಡೋದಾಗಿ ಡಿಕೆ ಶಿವಕುಮಾರ್ ಅವರು ಬಹಿರಂಗ ವೇದಿಕೆಯಲ್ಲಿ ಹೇಳಿದ್ದಾರೆ. ಸೊ ಇದು ಕೂಡ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ. ಬೇರೆ ಬೇರೆ ರಾಜ್ಯದಲ್ಲಿ ಸರ್ಜರಿಗಳಾಗಿದೆ. ಹಾಗಾಗಿ ಜನವರಿಯಲ್ಲಿ ಹೊಸ ಅಧ್ಯಕ್ಷರ ನೇಮಕಕ್ಕೆ ಹೈಕಮಾಂಡ್ ಚಿಂತನೆಯನ್ನ ಮಾಡುವಂತಹ ಸಾಧ್ಯತೆ ಇದೆ. ಪಕ್ಷದ ಚುಕ್ಕಾಣಿ ಯಾರ ಕೈ ಕೊಡಬೇಕು ಅನ್ನೋದು ಕೂಡ ಡಿಸೈಡ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಹುತೇಕ ಸಚಿವ ಸಂಪುಟ ಪರಿಷ್ಕರಣೆ ಜನವರಿಗೆ ಮುಹೂರ್ತ ನಿಗದಿ ಆದರೂ ಆಶ್ಚರ್ಯ ಇಲ್ಲ. ಯಾಕಂದ್ರೆ ಅದು 2 years ಫಾರ್ಮುಲಾ, ಪವರ್ ಶೇರಿಂಗ್ ಫಾರ್ಮುಲಾ ಅಂತೆಲ್ಲ ಲೆಕ್ಕ ಹಾಕೊಂಡಿದ್ರಲ್ಲ. ಸೊ ಆಲ್ಮೋಸ್ಟ್ 6 ತಿಂಗಳು ಬೇಕಿನ್ನು ಹಂಗೆ ನೋಡೋದಕ್ಕೆ ಹೋದ್ರೆ. ಬೆಳಗಾವಿ ಅಧಿವೇಶನಕ್ಕೂ ಮೊದಲೇ ನಾಗೇಂದ್ರಗೆ ಸಚಿವ ಸ್ಥಾನವನ್ನ ಕೊಡೋ ನಿಟ್ಟಲ್ಲಿ ಕೂಡ ಸಾಕಷ್ಟು ಕಸರತ್ತುಗಳು ಆಗ್ತಾ ಇದೆ. ಓಪನ್ ಆಗಿ ಸಿದ್ದರಾಮಯ್ಯ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ವಾಪಸ್ ಸೇರಿಸ್ಕೊಳ್ತೀವಿ ನಾವು ಅವ್ರನ್ನ ಅಂತ. ಅಬಕಾರಿ ವಿವಾದದ ಎಫೆಕ್ಟು ಬಿಸಿ ಸಚಿವ RV ತಿಮ್ಮಾಪುರ್ ಅವರ ಸ್ಥಾನ ಪಲ್ಲಟದ ಬಗ್ಗೆ ಕೂಡ ಚರ್ಚೆಗಳು ಆಗುವಂತಹ ಸಾಧ್ಯತೆ ಇದೆ. ಇನ್ಫ್ಯಾಕ್ಟ್ ತಿಮ್ಮಾಪುರ್ ಅವರನ್ನ ಕೈಬಿಟ್ಟು ಸಂಪುಟಕ್ಕೆ ನಾಗೇಂದ್ರ ಅವರ ಮರು ಸೇರ್ಪಡೆ ಆಗೋ ಸಾಧ್ಯತೆ ಈ ಕ್ಷಣಕ್ಕೆ ದಟ್ಟವಾಗಿದೆ. ಅದಕ್ಕೂ ಕೂಡ ಕಾಲ ಕೂಡು ಬರ್ತಾ ಇದೆ ಅನ್ನೋದು ಕಾಂಗ್ರೆಸ್ನಲ್ಲಿ ಚರ್ಚೆ. ಅಧಿವೇಶನದ ಸಾಧಕ ಬಾಧಕಗಳ ಬಗ್ಗೆ ಕೂಡ ಇಂಪಾರ್ಟೆಂಟ್ ಡಿಸ್ಕಷನ್ ಮಾಡೋದಕ್ಕೆ, ಯಾಕಂದ್ರೆ ಹಲವು ಹಗರಣಗಳ ಆರೋಪ ಸರ್ಕಾರದ ಮೇಲಿದೆ, ಅದನ್ನೆಲ್ಲ ಸಮರ್ಥವಾಗಿ ನಿಭಾಯಿಸೋದು ಹೇಗೆ ಅನ್ನೋದೆಲ್ಲ ಚರ್ಚೆ ಮಾಡ್ತಾರಂತೆ. 2 ದಿನಗಳ ಕಾಲ ಇದೇ ವಿಚಾರವಾಗಿ ಇಂಪಾರ್ಟೆಂಟ್ ಮೀಟಿಂಗ್ಗಳಿರೋದ್ರಿಂದ ದೆಹಲಿಗೆ ಸಿಎಂ ಪಯಣವನ್ನ ಬೆಳೆಸಿದ್ದಾರೆ. ಇದರ ಜೊತೆಗೆ ನಿಗಮ ಮಂಡಳಿ ನೇಮಕದ ವಿಚಾರ ಕೂಡ ಚರ್ಚೆಯಲ್ಲಿದೆ, ಚಾಲ್ತಿಯಲ್ಲಿದೆ. ಲೋಕಸಭೆ ಚುನಾವಣೆಯ ನಂತರನೇ ಎಲ್ಲ ಸರ್ಜರಿ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶ್ರೀನಿವಾಸ್. 138 ಶಾಸಕರು ಇರುವಂತಹ ಪಕ್ಷಕ್ಕೆ ಯಾವಾಗಲೂ ಸಂಪುಟ ಪುನರ್ರಚನೆ ಅನ್ನುವಂತಹ ವಿಚಾರ ಸವಾಲಿನ ಕೆಲಸ, ಜೇನುಗೂಡಿಗೆ ಕೈ ಹಾಕ್ತಂತಹ ಕೆಲಸ. ಮಾನದಂಡ ಏನು, ಮೌಲ್ಯಮಾಪನ ಸಚಿವರ ಕಾರ್ಯವೈಖರಿ ಬಗ್ಗೆ ಹೆಂಗ್ ಮಾಡಿದ್ದಾರೆ, ಏನೇನ್ ಚರ್ಚೆ 2 ದಿನದ ಅವಧಿಯಲ್ಲಿ ನಡೀಲಿಕ್ಕಿದೆ ಅಂತ? ಮಮತಾ, ಪ್ರಮುಖವಾಗಿ ಹೈಕಮಾಂಡ್ ವಲಯದಲ್ಲಿ ಅಥವಾ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಿರುವಂತದ್ದು ಸಚಿವ ಸಂಪುಟಕ್ಕೆ ಒಂದಿಷ್ಟು ಮೇಜರ್ ಸರ್ಜರಿಗಳು ಆಗಬಹುದು ಅನ್ನುವಂತಹ ಚರ್ಚೆಗಳು ಕಾಂಗ್ರೆಸ್ ವಲಯದಲ್ಲಿ ಆಗ್ತಿದ್ದಾವೆ. ಅದಕ್ಕೆ ಪೂರಕ ಎಂಬಂತೆ ನಿನ್ನೆ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆಗಳನ್ನ ಮಾಡಿದ್ದಾರೆ. ನಾಳೆ ಕೂಡ ನಾಳೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಪ್ರಯಾಣವನ್ನ ಮಾಡ್ತಿದ್ದಾರೆ. ನಾಳೆ ಸಂಜೆ ಅಥವಾ ನಾಡಿದ್ದು ಬೆಳಗ್ಗೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಪ್ರಮುಖವಾಗಿ 2 ವಿಚಾರಗಳು. ಒಂದು, ಸಚಿವ ಸಂಪುಟ ಪುನರ್ರಚನೆ ಮಾಡುವಂತ ವಿಚಾರವಾಗಿ ಒಂದು ವಿಚಾರ. ಎರಡನೇದು, ನಿಗಮ ಮಂಡಳಿಗೆ ಅಧ್ಯಕ್ಷರ ನೇಮಕ ಮಾಡುವಂತ ವಿಚಾರಗಳು ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಒಂದು ಹಂತದಲ್ಲಿ ಲೋಕಸಭೆ ಚುನಾವಣೆ ಆದ ಬಳಿಕ ಸಚಿವ ಸಂಪುಟದಲ್ಲಿ ಒಂದಿಷ್ಟು ಬದಲಾವಣೆಗಳು ಆಗ್ತವೆ ಅನ್ನುವಂತಹ ಮಾತುಗಳು ಕೇಳಿ ಬಂದಿತ್ತು. ಆದ್ರೆ ಆ ಲೋಕಸಭೆ ಚುನಾವಣೆ ಆದ್ಮೇಲೆ ಅದನ್ನ ಮುಂದಕ್ಕೆ ಹಾಕೊಂಡು ಹೋಗಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಈಗ ಅದು ಮತ್ತೆ ಕಾರ್ಯರೂಪಕ್ಕೆ ಬಂದಿದೆ. ಆ ಹಿನ್ನೆಲೆಯಲ್ಲಿ ಸಿಎಂ ಮತ್ತೆ ಡಿಸಿಎಂ ಅವರನ್ನ ದೆಹಲಿಗೆ ಕರೆಸಿಕೊಂಡು ಹೈಕಮಾಂಡ್ ನಾಯಕರು ಮಾತುಕತೆಗಳನ್ನ ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕಾಂಗ್ರೆಸ್ ವಲಯದಿಂದ ಬರ್ತಿದ್ದಾವೆ. ಪ್ರಮುಖವಾಗಿ ಒಂದು 5ರಿಂದ 6 ಜನ ಹೀಗಿರುವಂತಹ ಸಚಿವರನ್ನ ಕೊಟ್ಟು ಹೊಸದಾಗಿ ಸೇರ್ಪಡೆ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಹಿರಿತನದ ಆಧಾರ, ಪ್ರದೇಶವಾರು ಮತ್ತೆ ಜಾತಿವಾರುಗಳನ್ನು ನೋಡಿಕೊಂಡು ಹೈಕಮಾಂಡ್ ನಾಯಕರು ಬದಲಾವಣೆ ಮಾಡುವಂತಹ ಸಾಧ್ಯತೆ ಇದೆ. ಒಂದು. ಎರಡನೇದು, ಅಧಿವೇಶನ ಡಿಸೆಂಬರ್ 9ರಿಂದ ಪ್ರಾರಂಭವಾಗ್ತಿದೆ. ಸರ್ಕಾರದ ಮೇಲೆ ಅನೇಕ ಹಗರಣಗಳ ಆರೋಪವಿದೆ. ಇದನ್ನ ತಪ್ಪಿಸಿಕೊಳ್ಬೇಕಾದ್ರೆ ಯಾವ ರೀತಿಯಾಗಿ ಸ್ಟ್ರಾಟಜಿಗಳನ್ನ ಮಾಡಬೇಕು ಅನ್ನುವಂಥದ್ದು ಪ್ರಮುಖ. ಒಂದು, ಅಬಕಾರಿ ಇಲಾಖೆಯಲ್ಲಿ ದೊಡ್ಡ ಮಟ್ಟದ ಅಕ್ರಮದ ಕೇಳಿ ಬರ್ತಿದೆ. ಆ ಹಿನ್ನೆಲೆಯಲ್ಲಿ ಆ ಸಚಿವರನ್ನ ಬದಲಾವಣೆ ಮಾಡುವಂತ ವಿಚಾರವೂ ಕೂಡ ಚರ್ಚಾ ಹಂತದಲ್ಲಿದೆ.
ಏನಿದೆ ಅವರನ್ನ ಬದಲಾವಣೆ ಮಾಡಿ ನಾಗೇಂದ್ರ ಅವರು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನು ರಾಜೀನಾಮೆಯನ್ನು ನಾಗೇಂದ್ರ ಅವರು ಕೊಟ್ಟಿದ್ರು ಅವರನ್ನ ಮತ್ತೆ ಪುನರ್ ಸ್ಥಾಪಿಸಿಕೊಳ್ಬೇಕು ಒಳಗಡೆ ಅನ್ನುವಂತಹ ಮಾತುಗಳನ್ನ ಸಿದ್ದರಾಮಯ್ಯನವರು ಚುನಾವಣೆ ಸಮಯದಲ್ಲಿ ಹೇಳಿದ್ರು. ಹಾಗಾಗಿ ಅವರನ್ನ ಸೇರ್ಪಡೆ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಹೀಗೆ ಅನೇಕ ವಿಚಾರಗಳನ್ನ ಮತ್ತೆ ಹೊಸಬ್ರನ್ನ ಯಾರ್ಯಾರನ್ನ ತರಬೇಕು ಅನ್ನುವಂಥದ್ದು ಅನೇಕ ಜನ ಕ್ಯೂನಲ್ಲಿ ನಿಂತಿದ್ದಾರೆ. ನನಗಾಗಲೇ ಹೇಳಿದಾಗೆ ಜಾತಿವಾರು ಪ್ರದೇಶವಾರು ಎಲ್ಲವನ್ನ ನೋಡ್ಬೇಕಾಗತ್ತೆ. ಅದೆಲ್ಲವನ್ನ ನೋಡ್ಕೊಂಡು ಹೊಸಬ್ರನ್ನ ಯಾರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು, ಈಗಿರುವಂತಹವರಲ್ಲಿ ಯಾರು ಕಳಪೆ ಪ್ರದರ್ಶನವನ್ನು ಮಾಡಿದ್ದಾರೆ, ಯಾರನ್ನ ಕೈ ಬಿಡಬೇಕು, ಇದೆಲ್ಲವನ್ನ ವಿಚಾರವನ್ನ ಚರ್ಚೆ ಮಾಡಲಿಕ್ಕೆ ಸಿಎಂ ಅವರು ದೆಹಲಿಗೆ ಹೋಗ್ತಿದ್ದಾರೆ. ಬಹುಶಃ ಶುಕ್ರವಾರ ಹೈಕಮಾಂಡ್ ನಾಯಕರ ಜೊತೆ ಭೇಟಿಯನ್ನ ಮಾಡಿದ ಬಳಿಕ ಒಂದಿಷ್ಟು ಸ್ಪಷ್ಟ ಮಾಹಿತಿಗಳು ನಮಗೆ ಲಭ್ಯವಾಗುವಂತ ಸಾಧ್ಯತೆ ಇದೆ. ಕಾಂಗ್ರೆಸ್ನ ಮೂಲಗಳ ಪ್ರಕಾರ ಬಹುಶಃ ಜನವರಿಗೆ ಸಚಿವ ಸಂಪುಟ ಪುನರ್ರಚನೆ ಆಗಬಹುದು ಅನ್ನುವಂತಹ ಚರ್ಚೆಗಳು ಕಾಂಗ್ರೆಸ್ನಲ್ಲಿ ಕೇಳಿ ಬರ್ತಿರುವಂತದ್ದು. ಮಮತಾ. ಓಕೆ ಶ್ರೀನಿವಾಸ್, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀನಿ.